ನಾಳೆ ಅಕ್ಷಯ ಅಮಾವಾಸ್ಯೆ ಆದರೆ ಇರ್ತಕ್ಕಂಥದ್ದು. ಇದೇ ಅಕ್ಷಯ ಅಮಾವಾಸ್ಯೆ ದಿನದಂದು ಈ ಒಂದು ಗಿಡವನ್ನು ನೀವು ಮುಟ್ಟಿ ಬಂದರೆ ಸೊ ನಿಮ್ಮ ಮನೆಯಲ್ಲಿ ಅದೃಷ್ಟ ಪ್ರಾಪ್ತಿಯಾಗುತ್ತೆ. ಅದೇ ರೀತಿ ನೀವು ಶ್ವಾನಕ್ಕೆ ಈ ಒಂದು ವಸ್ತುವನ್ನು ಊಟವಾಗಿ ನೀಡಿದ್ರೆ ಸೊ ನಿಮ್ಮ ಮನೆಯಲ್ಲಿ ಅಪಾರವಾದ ಸಂಪತ್ತು ಮೂಡುತ್ತೆ ಅಂತ ಹೇಳಿ ಪುರಾಣಗಳಲ್ಲಿ ತಿಳಿಸಿರ್ತಕ್ಕಂಥದ್ದು. ಹಾಗಿದ್ರೆ ಬನ್ನಿ ಈ ಎರಡೂ ಮಾಹಿತಿಗಳ ಬಗ್ಗೆ ಸಂಪೂರ್ಣವಾಗಿ ಇನ್ಫಾರ್ಮೇಷನನ್ನು ಈ ವಿಡಿಯೋದಲ್ಲಿ ನಾವು ತಿಳ್ಕೊತಾ ಹೋಗೋಣ. ವಿಡಿಯೋವನ್ನು ಸ್ಟಾರ್ಟ್ ಮಾಡ್ತೀನಿ. ಅದಕ್ಕಿಂತ ಮೊದಲು ನೀವಿನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ಈ ಕೂಡಲೇ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಲೈಕ್ ಮಾಡಿ. ಸೊ ಈಗ ನಾವು ಇನ್ಫಾರ್ಮೇಷನನ್ನು ತಿಳ್ಕೊತಾ ಹೋಗೋಣ. ಹೌದು, ನೀವು ಅಕ್ಷಯ ಅಮಾವಾಸ್ಯೆ ದಿನದಂದು ಅಂತಂದರೆ ನಾಳೆ ನೀವು ಈ ಒಂದು ಗಿಡವನ್ನು ಮುಟ್ಟಿ ಬಂದರೆ ಸೊ ನಿಮ್ಮ ಮನೆಯಲ್ಲಿ ಅಪಾರವಾದ ಸಂಪತ್ತು, ಸುಖ, ಶಾಂತಿ, ಮನೆಯಲ್ಲಿ ಸಕಾರಾತ್ಮಕ ಶಕ್ತಿ ಮೂಡುತ್ತೆ ಅಂತ ಹೇಳಿ ಪುರಾಣಗಳಲ್ಲಿ ತಿಳಿಸಿರ್ತಕ್ಕಂಥದ್ದು. ಹಾಗಿದ್ರೆ ಯಾವ ಒಂದು ಗಿಡವನ್ನು ನೀವು ಮುಟ್ಟಿ ಬರಬೇಕು ಅನ್ನೋದನ್ನು ತಿಳ್ಕೊಳ್ಳೋದಾದರೆ ಶಮಿ ಗಿಡ. ಹೌದು, ನೀವು ನಾಳೆ ಅಮಾವಾಸ್ಯೆ ದಿನದಂದು ಶಮಿ ಗಿಡವನ್ನು ಮುಟ್ಟಿ ಬರೋದ್ರಿಂದ ಸೊ ನಿಮ್ಮ ಮನೆಯಲ್ಲಿ ಅಪಾರವಾದ ಸಂಪತ್ತು ಮೂಡುತ್ತೆ ಅಂತ ಹೇಳಿ ಪುರಾಣಗಳಲ್ಲಿ ತಿಳಿಸಿರ್ತಕ್ಕಂಥದ್ದು. ಅದೇ ರೀತಿ ಶ್ವಾನಕ್ಕೆ ನೀವು ಈ ಒಂದು ವಸ್ತುವನ್ನು ಆಹಾರವಾಗಿ ನೀಡೋದ್ರ ಮುಖಾಂತರನೂ ಸಹ ಮನೆಯಲ್ಲಿ ಅದೃಷ್ಟ ಪ್ರಾಪ್ತಿಯಾಗುತ್ತೆ ಅಂತ ಹೇಳಿ ಪುರಾಣಗಳಲ್ಲಿ ತಿಳಿಸಿರ್ತಕ್ಕಂಥದ್ದು. ಹಾಗಿದ್ರೆ ಶ್ವಾನಕ್ಕೆ ನೀವು ಯಾವ ಆಹಾರವನ್ನು ನೀಡಬೇಕಾಗಿರುತ್ತೆ ಅನ್ನೋದನ್ನು ತಿಳ್ಕೊಳ್ಳೋದಾದರೆ ಉದ್ದಿನ ವಡೆ ಅಥವಾ ಉದ್ದಿನ ಬೇಳೆಯಿಂದ ಮಾಡಿರ್ತಕ್ಕಂತಹ ಯಾವುದೇ ಒಂದು ಪದಾರ್ಥವನ್ನು ನೀವು ಶ್ವಾನಕ್ಕೆ ಸೊ ನಾಳೆ ಅಮಾವಾಸ್ಯೆ ದಿನದಂದು ತಿನ್ನಿಸೋದ್ರ ಮುಖಾಂತರ ಸೊ ನಿಮ್ಮ ಮನೆಯಲ್ಲಿ ಅಪಾರವಾದ ಸಂಪತ್ತು, ಅದೃಷ್ಟ ಪ್ರಾಪ್ತಿಯಾಗುತ್ತೆ ಅಂತ ಹೇಳಿ ಪುರಾಣಗಳಲ್ಲಿ ತಿಳಿಸಿರ್ತಕ್ಕಂಥದ್ದು. ಓಕೆನಾ? ಸೊ ಇದು ಇವತ್ತಿನ ಒಂದು ವಿಡಿಯೋ. ಇದೇ ರೀತಿ ಇನ್ನು ಹಲವಾರು ಯೋಜನೆಗಳಿಗೆ ಸಂಬಂಧಪಟ್ಟಂಥ ಇಂಪಾರ್ಟೆಂಟ್ ಅಪ್ಡೇಟ್ಗಳು ಸಹ ನಿಮಗೆ ಇದೇ ಚಾನಲಲ್ಲಿ ಮಾಹಿತಿ ಸಿಗ್ತಿರುತ್ತೆ. ಅದಕ್ಕೋಸ್ಕರ ಆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೀಗ ನಾವು ಫೇಸ್ಬುಕ್ಕಲ್ಲೂ ಸಹ ಈಗ ವಿಡಿಯೋಸ್ಗಳನ್ನು ಅಪ್ಲೋಡ್ ಮಾಡ್ತಿದ್ದೀವಿ. ಫೇಸ್ಬುಕ್ ಚಾನಲ್ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೇನೆ, ಕ್ಲಿಕ್ ಮಾಡಿಬಿಟ್ಟು ಫಾಲೋ ಮಾಡಿ. ಓಕೆನಾ? ಸೊ ಥ್ಯಾಂಕ್ ಯು, ಬಾಯ್.